जगद्गुरु पंचाचार्य महाराज की, महंत मडिवाळेश्वर महाराज की, रंगलिंगेश्वर महाराज की, बसवलिंग शरण महाराज की, जयनम पार्वती पति हर हर. ನೀವು ಭಾಳ ಡಿಮ್ ಆಗಿದ್ರಿ ಇಲ್ತಾನ. ನಮ್ಮ ಶರಣು ಬಂದು ಭಾಳ ಹುರುಪು ಮಾಡಿಬಿಟ್ಟ. ಮೊದಲು 7 ಗಂಟೆಗೆ ಏನು ಕೂತಿದ್ರಲ್ಲ ಆ ಮಾದರಿಯೊಳಗೆ ಕೂತೀರಿ. ಇಲ್ತನ ಸಂಸ್ಕಾರ 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 ಅಂಥೇಳಿ ಎಲ್ಲರೂ ಮಾತಾಡಿದರು. ಏನು ಸಂಸ್ಕಾರ ಅಂತ ನಿಮಗೆ ತಿಳಿತೋ ಇಲ್ಲ ಗೊತ್ತಿಲ್ಲ. ಆದ್ರೆ ಸಂಸ್ಕಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮುನ್ನರ್ಸ್ ಗೊತ್ತಾಗ್ತದೆ ನಿಮಗೆ. ಈ 2 ಮಾತುಗಳನ್ನು ನನಗೆ ಕೊನೆಗೆ ಆಶೀರ್ವಚನ ಹೇಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನನ್ನ ಆರಾಧ್ಯ ಗುರುಗಳನ್ನು ಸ್ಮರಿಸಿ, ಪರಮಜ್ಞಾನಿ ಮಹಂತ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿ, ಬಸವಲಿಂಗ ಶರಣರ ಈ ಧರ್ಮ ವೇದಿಕೆ ಮೇಲೆ ಪೂಜ್ಯ ರಂಗಲಿಂಗ ಶರಣರ 16ನೇಯ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ನಡೀತಕ್ಕಂಥ ನವರಾತ್ರಿಯ ದೇವಿಯ ಪುರಾಣದ ಸ್ತೋತ್ರದ ಕಾರ್ಯಕ್ರಮದ ಮುಂದಿಟ್ಕೊಂಡು ಇವತ್ತಿನ ಧರ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳು, ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ತ್ರಿಶೂಲ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೆ ಶಾಪೂರಿನ ಸಗರನಾಡಿನ ಕಲ್ಯಾಣ ಕರ್ನಾಟಕದೊಳಗೆ ಹೆಸರು ಪಡೆದಂಥ ದಾಸೋಮಂತನ ಎಲ್ಲಿಯಾದರಿದ್ದರೆ ಶಾಪೂರಿನ ಚರಬಸವೇಶ್ವರ ಗದ್ದಿಗೆಯ ಶರಣು ಗದ್ದಿಗೆಯವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ವೇದಿಕೆ ಮೇಲೆ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ, ಗುರು ಕಾಮಾವರಲ್ಲಿ, ನಮ್ಮ ಈಗಾಗಲೇ ಈ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ, ಈಗ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಿರ್ತಕ್ಕಂಥ ಶರಣರಲ್ಲಿ, ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ, ನಮ್ಮ ಈ ಮಠದ ಈ ಶರಣರ ರಂಗಲಿಂಗ ಶರಣರ ಅತ್ಯಂತ ಪ್ರೀತಿಯ ಮೊಮ್ಮಗನಾಗಿರ್ತಕ್ಕಂಥ ಪ್ರಕಾಶ ದೊರೆಯವರಲ್ಲಿ, ಮತ್ತು ನಮ್ಮ ದೂರದರ್ಶನ ಮತ್ತು ಇಡೀ ಕರ್ನಾಟಕ ಅಲ್ಲ ದೇಶ ಅಲ್ಲ ವಿದೇಶಗಳಿಗೆ ಪ್ರಚಾರ ಮಾಡ್ತಕ್ಕಂಥ ಅಂಬರೀಷ ಸುಬೇದಾರ್ ಅವರಲ್ಲಿ, ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮ, ದಾಸೋಹ, ಸಂಗೀತ, ಅನೇಕ ವೃತ್ತಿಯೊಳಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಸನ್ಮಾನಿತರಲ್ಲಿ, ತಾಯಂದಿರಲ್ಲಿ, ಮುಡುಬೂಡದ ಸದ್ಭಕ್ತರಲ್ಲಿ, ಪರೂರಿನಿಂದ ಬಂದಂಥ ಸದ್ಭಕ್ತರಲ್ಲಿ, ನಿಮ್ಮೆಲ್ಲರಲ್ಲಿ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣಾರ್ಥಿಗಳು. ಇದ್ರ ಕಾರ್ಯಕ್ರಮದ ಉದ್ದೇಶ ನಮ್ಮ ಗುರುವರು ಹೇಳಿದರು, ತ್ರಿಶೂಲ ಶರಣರ ಸ್ವಭಾವನೆ ಬೇರೆ. ಆ ಮಗು ಹುಟ್ಟಬೇಕಾದ್ರೆ ಸುಮ್ಮನೆ ಹುಟ್ಟಂಗಿಲ್ಲ, ಹಿಂದಿನ ಸಂಸ್ಕಾರದ ಪ್ರವೃತ್ತಿಯಿಂದ ಬರ್ತಾನೆ. ನೋಡ್ರಿ, ರಂಗಲಿಂಗ ಶರಣರು ಹೆಸರು ಹೆಂಗಿಟ್ರು ಅಂತ ಕೇಳಿದರೆ, ತ್ರಿಶೂಲ ಶರಣರು ತ್ರಿಶೂಲ ಅಂತಿಟ್ರೆ ಹೆಸರು. ನಾವೆಲ್ಲ ಇಡ್ತೀವಿ, ಯಾರ್ಯಾರ ಹೆಸರು, ಕಾಳ್ರ ಹೆಸರು ಇಡ್ತೀವಿ ನಾವು. ಕಾಳ್ರು, ದೇಶ ನುಂಗವ್ರ ಹೆಸರ, ಮತ್ತು ಮನಿಗಾಳ್ರು, ಕೊಲೆ ಮಾಡೋರ ಹೆಸರು ಇಟ್ಕೋತೀವಿ ನಾವು. ಅಂಥವ್ರ ಹೆಸರು ಇಡಲಿಲ್ಲ ಅವರು. ತ್ರಿಶೂಲ ಅಂದ್ರೆ ಪರಮಾತ್ಮನಲ್ಲಿ, ದೇವಿ ಕೈಯಲ್ಲಿ ಅಗ್ರಗಣ್ಯವಾದಂಥ ಆಯುಧವ ಹೆಸರನ್ನು ಇಟ್ಟರು. ತ್ರಿಶೂಲ ಅಂದ್ರೆ 3 ಕಣ್ಣಿನವ, ಬ್ರಹ್ಮ ವಿಷ್ಣು ಮಹೇಶ್ವರನ ರೂಪದೊಳಗಿರ್ತಕ್ಕಂಥ ಆ ಹೆಸರನ್ನು ಇಟ್ಕೊಂಡು ತ್ರಿಶೂಲ ಶರಣರಿಗೆ ಈ ಮಠದ ಜವಾಬ್ದಾರಿಯನ್ನು ರಂಗಲಿಂಗ ಮಹಾಶರಣರು ಇದಕ್ಕೆ ವಹಿಸಿಕೊಟ್ಟು ಹೋಗಿದ್ದಾರೆ. ಅದೇ ರೀತಿಯಾಗಿ ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ. ನಾನು ಒಂದು 1 ತಿಂಗಳ ಹಿಂದೆ ಬಂದಿದ್ದೆ. ನಾವು 1 ತಿಂಗಳ ಹಿಂದೆ ಬಂದಿದ್ದಿಲ್ಲಿ. ಕಾರ್ಯಕ್ರಮ ಮಠದ ರೂವಾರಿ ಹೆಂಗೆ ಮಾಡಬೇಕು, ದೇವಸ್ಥಾನ ಹೆಂಗೆ ಕಟ್ಟಬೇಕು, ಕಲ್ಯಾಣ ಮಂಟಪ ಹೆಂಗೆ ಕಟ್ಟಬೇಕು, ಎಲ್ಲ ನಮಗೆ ಸಲಹೆಗನ್ನು ಕೇಳಿದರು. ನನಗೆ ಆದಷ್ಟು ಮಟ್ಟಿಗೆ ನಾನು ಅವರಿಗೆ ಹಿಂಗೆ ಮಾಡಬೇಕು ಅಂತ ನಾನು ವಿಚಾರಗಳನ್ನು ಹೇಳೋದ್ರ ಜೊತೆಗೆ ಎಲ್ಲನೂ ಭಾಳ ಸರಳವಾಗಿ ಮಗುವಿನ ಸ್ವಭಾವದೊಳಗೆ ಎಲ್ಲರನ್ನ ಹಿರಿಯರನ್ನು ಕೇಳುವಂಥ ಸ್ವಭಾವ, ಆ ಸ್ವಭಾವದ ಮುಂದಿಟ್ಟುಕೊಂಡು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ
ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಒಂದು ವರ್ಷದಲ್ಲಿ 3 ರಾತ್ರಿ ಬರ್ತಾವೆ. ಎಷ್ಟು ಬರ್ತಾವ? 3 ರಾತ್ರಿ. ಏನು ರೀ ಮುತ್ಯರ, ತಿಂಗಳಿಗೆ 30 ರಾತ್ರಿ ಬರ್ತಾವ, ನೀವು 3 ರಾತ್ರಿ ಎಲ್ಲ ಕತ್ತಿರಲ್ಲ. 3 ರಾತ್ರಿಗಳು ಒಂದು ವರ್ಷದಲ್ಲಿ ಶ್ರೇಷ್ಠವಾದದ್ದು. ನವರಾತ್ರಿ, ಶಿವರಾತ್ರಿ, ಕತಲ್ ರಾತ್ರಿ, ಇವು 3 ರಾತ್ರಿಗಳು ಶ್ರೇಷ್ಠವಾದದ್ದು. ಶಿವರಾತ್ರಿ ಪರಮಾತ್ಮನ ಆರಾಧನೆ ಮಾಡತಕ್ಕಂಥದ್ದು ರಾತ್ರಿ. ಇವತ್ತ ನವರಾತ್ರಿ ಅಂದರೆ 9 ದಿನಗಳ ಪರ್ಯಂತರವಾಗಿ ಆದಿಶಕ್ತಿ ಜಗತ್ತ ಉತ್ಪತ್ತಿ ಮಾಡಿರ್ತಕ್ಕಂಥ ಪರಮಾತ್ಮನ ಅರ್ಧಾಂಗಿಣಿಯ ಸ್ವರೂಪದ ಲೀಲೆಯನ್ನು ಕೇಳ್ತಕ್ಕಂಥ 9 ದಿನಗಳು. ಇವತ್ತು 9 ರಾತ್ರಿಗಳು. ಕತಲ್ ರಾತ್ರಿ ಇವತ್ತು ಮುಸಲ್ಮಾನರು ಆಚರಣೆ ಮಾಡ್ತಕ್ಕಂಥ ಒಂದು ರಾತ್ರಿ. ನಾವೆಲ್ಲ ಹಿಂದೂಗಳು ಆ ಆಚರಣೆಯನ್ನು ಮಾಡ್ತೀವಿ. ಅವತ್ತಿನ ನಿದ್ದೆಗೆಟ್ಟು ಆ ರಾತ್ರಿಯನ್ನು ನಾವು ಕಳಿತೀವಿ. ಇವು 3 ರಾತ್ರಿಗಳು ಭಾಳ ಶ್ರೇಷ್ಠವಾದವ. ಈ 3 ರಾತ್ರಿಗಳ ಮಹಿಮೆಯನ್ನು ಹೊಂದಿರತಕ್ಕಂಥ ದೇವಿಯ ಪುರಾಣವನ್ನು ನಮ್ಮ ಶಾಸ್ತ್ರಿಗಳು ಭಾಳ ಚಂದ ಹೇಳ್ಕೊಂಬಂದಾರೆ. ನಿಮ್ಗೆ ಇನ್ನು 2 ದಿನದಾಗ 1ನೇ ತಾರೀಕು ಮುಗೀತದ, ದೇವಿ ಪುರಾಣ ಮುಗೀತದ. ದೇವಿ ಪುರಾಣ ಅಂದ್ರೇನು? ಎಲ್ಲರ ರಕ್ಕಸನನ್ನು ಕೊಲೆ ಮಾಡೋದು, ರಕ್ಕಸರನ್ನ ಸಂಹಾರ ಮಾಡೋದು. ದೇವಿ ಪುರಾಣ ಅಲ್ಲದು ದೇಹದ ಪುರಾಣ. ನಂಬಲ್ಲಿರ್ತಕ್ಕಂಥ ದುಷ್ಟಗಣಗಳು, ನಂಬಲ್ಲಿ ಅರಿಷಡ್ವರ್ಗಗಳು, ನಂಬಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ನಂಬಲ್ಲಿರ್ತಕ್ಕಂಥ ಮತ್ಸರ ಗುಣಗಳನ್ನು ಅಳೆಯುವ ಪುರಾಣವೇ ದೇವಿ ಪುರಾಣ. ಆ ರೂಪದೊಳಗೆ ಅವರು ದೇವಿಯನ್ನು ಮುಂದಿಟ್ಕೊಂಡು ಬರೆದಿದ್ದಾರೆ. ಚಿದಾನಂದ ಅವಧೂತರು ಆ ಪುರಾಣವನ್ನು ನಾವು ಕೇಳಿದ್ದೀವಿ ಅಂದ್ರೆ, 9 ದಿನ ಕೇಳಿದ್ದೀವಿ ಅಂದ್ರೆ ನಮ್ಮ ಜೀವನ ಪವಿತ್ರ ಆಗ್ತದೆ, ನಮ್ಮ ದುಷ್ಟಗುಣಗಳು ಹೋಗ್ತವೆ ಅನ್ನುವಂಥ ಕಾರಣದಿಂದ 9 ದಿನಗಳ ದೇವಿಯ ಪುರಾಣವನ್ನು ನಿಮ್ಮ ಮುಂದೆ ಪಠಿಸಲು ಹೇಳಿದ್ದಾರೆ. ಇವತ್ತು ಮುಡುಬೋಳು ಅಂದರೆ ಬಹಳ ದೊಡ್ಡ ರೈತರ ಊರಿದು, ಬಹಳ ರೈತರ ಊರ ಇದು. ದುಡಿಯುವಂಥ ರೈತರ ಕೈಗಳು. ಇಲ್ಲಿ ಇವತ್ತು ಭಯಂಕರ ಮಳೆ ಬಂದದ್ದು ನಮಗೆ ಈ ವರ್ಷ. ಎಲ್ಲರ ರೈತರು ನಿರಾಶೆಯಾಗಿದ್ದೀರಿ. ನಿಮಗೇನು ಒಂದು ವರ್ಷಿನ ಬದುಕನ್ನು ಸೃಷ್ಟಿಕರ್ತ ಭಾಳ ಹಾಳು ಮಾಡಿದ್ದಾನೆ. ನೀವು ಅವ ಏನಾರ ಹೈರಾಣ ಮಾಡ್ಯಾನಂದ್ರೆ ನೀವು ಅಂಜಂಗಿಲ್ಲ. ನೀವು ಭಾಳ ಗಟ್ಟಿ ಜನ. ಅದಕ್ಕೆ ಒಂದು ಬಸವಣ್ಣವ್ರು ಒಂದು ವಚನನ್ನು ಹೇಳಿದರು, ಕೊಲ್ಲುವ ಭಾಷೆ ದೇವನದಾದರೆ ಗೆಲ್ಲುವ ಭಾಷೆ ನನ್ನದಯ್ಯ ಅಂತ ಹೇಳಿದರು ಶರಣರು. ನೀ ಏನು ಮಾಡೋದಕ್ಕೆಲ್ಲ ನಾವು ಗಟ್ಟಿಯಾಗಿದ್ದೀವಿ ಅಂತ. ಇಷ್ಟೆಲ್ಲ ಗಟ್ಟಿಯಾಗಿ ಕೂತ್ಕೊಂಡು ನೀವು ಮತ್ತೆ ಏನು ಮಾಡಬೇಕು? ನಿಮ್ಮ ಕಾಯಕವನ್ನು ಮುಂದಿಟ್ಕೊಂಡು ದುಡಿತೀರಿ, ದೇಶಕ್ಕೆ ಅನ್ನ ಕೊಡ್ತೀರಿ. ಪ್ರತಿಯೊಬ್ಬ ವ್ಯಕ್ತಿಗೆ ಸಂತ ಶರಣರನ್ನು ಹಿಡ್ಕೊಂಡು ಅನ್ನ ಕೊಡ್ತೀರಲ್ಲ. ಯಾವ ದೇವರು ದೊಡ್ಡವಲ್ಲ, ನಿಮ್ಮ ದೇವರೇ ದೊಡ್ಡವ. ರೈತರ ದೇವರೇ ದೊಡ್ಡವರು ಅನ್ನುವಂಥ ನಮ್ಮ ಶರಣವರು ಹೇಳಿದರು. ಯೋಧರು, ದೇಶ ಕಾಯುವಂಥ ಯೋಧರು ರಾತ್ರಿ ಹಗಲ ಚಳಿ ಒಳಗೆ ಬರ್ಪಿನೊಳಗೆ ಕಣ್ಣಿಟ್ಟು ಕಾಯ್ತಾರೆ. ನಮ್ಮ ದೇಶದೊಳಗೆ ನುಸುಳಿ ಬರ್ತಕ್ಕಂಥ ವೈರಿಗಳನ್ನು ಸದೆಬಡಿಯುವಂಥ ಕೆಲಸ ಅವ್ರು ಮಾಡ್ತಾರೆ. ಅವರು ಕೂಡ ದೇವರ ಸ್ವರೂಪ ಅಂತ ಭಾವಿಸ್ಕೊಂಡು ಇವತ್ತು ನಾವೆಲ್ಲ ದುಡಿಯುವ ರೈತರಿದ್ದೀವಿ. ಇವತ್ತು ಈ ನಮ್ಮ ತ್ರಿಶೂಲ ಶರಣರು ಒಂದು ಸಣ್ಣದಾಗಿರ್ತಕ್ಕಂಥ ಅವರ ತಂದೆಯವರು ಮಾಡಿರ್ತಕ್ಕಂಥ ಬೊಳೋಳಿ ಅವರು ಮುಂದುವರಿಸಿಕೊಂಡು ಇವತ್ತು ಅವರ ದೇವಸ್ಥಾನವನ್ನು ತಂದೆ ತಾಯಿ ಪೂಜ್ಯತೆ ಭಾವನೆಯಿಂದ 2 ಗದ್ದಿಗಳನ್ನು ಕಟ್ಟ್ಯಾರ. ಇವತ್ತೆಷ್ಟೋ ಮಂದಿ ತಂದೆ ತಾಯಿ ನೋಡಲಾರ್ದ ಮಕ್ಕಳು ಹುಟ್ಟ್ಯಾವ. ಏನೋ ದುರ್ಚಟಕ್ಕೆ ಈಡಾಗಿ ತಂದೆಯ ಶೋಷಣೆಗೆ ತಾಯಿಯನ್ನು ಶೋಷಣೆ ಮಾಡ್ತಕ್ಕಂಥ ಜನಗಳು ಭಾಳ ಮಂದಿ ನೋಡ್ತೀವಿ ನಾವೀಗ. ನಮ್ಮ ಸರ್ ಹೇಳಿದರು, ತಂದೆ ತಾಯಿಗೆ ಮುಂಜಾನೆ ನಮಸ್ಕಾರ ಮಾಡ್ಬೇಕಂತ. ನಮಸ್ಕಾರ ಮಾಡೋದು ಬೇಡ, ಚಂದ ಊಟ ಹಾಕಿದ್ರೆ ಸಾಕಾಯ್ತು ನಮಗೆ. ನಮಸ್ಕಾರ ಯಾರಿಗೆ ಬೇಕಾಯ್ತು ನಮಗೆ? ನಮಸ್ಕಾರ ಮಾಡೋ ಕಾಲ ಭಾಳ ದೂರ ಉಳಿತದು. ತಂದೆಗೆ ವಯಸ್ಸಾದ ಮೇಲೆ ಪ್ರೀತಿಯಿಂದ ನೋಡಿ ಒಂದು ತುತ್ತು ಅನ್ನ ಕೊಟ್ಟರೆ ಸಾಕು ಅವ್ರಿಗೆ. ಅದೇ ಪ್ರೀತಿ. ಅವ್ರ ಕನಸು ಏನು ಕಟ್ಕೊಂಡಿರ್ತಾರ ತಂದೆ ತಾಯಿ ಅಂದ್ರೆ ಗಳಿಸಿ 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 ಮಕ್ಕಳಿಗೆ ಇಡ್ತಾರೆ. ಅವರು ಮಕ್ಕಳು ಯಾಕೆ ಇಡ್ತಾರ ಅಂದ್ರೆ ಮುಂದೆ ನನ್ನ ಮಕ್ಕ ನನಗೆ ಗಳಿಸಿರ್ತಕ್ಕಂಥದ್ದು ಒಂದು ತುತ್ತು ಅನ್ನ ನಮಗೆ ಕೊಡ್ತಾನ ಅಂತ. ಇಲ್ಲ ಇಟ್ಟು ಕಸ್ಕೊಂಡು ಉಂಡ್ರಿ ಅಂದ್ರೆ ಅವ್ರಿಗೇನು ಗತಿ? ಇವತ್ತು ವಯಸ್ಸಾದ ಮೇಲೆ ತಂದೆ ತಾಯಿಯನ್ನು ಹೊರಗೆ ಹಾಕಿ ಒಬ್ಬ ಮಗ ತಾಯಿ ಹಂಚ್ಕೋತಾನ, ಒಬ್ಬ ಮಗ ತಂದೆ ಹಂಚ್ಕೋತಾನ. ಒಂದು ಊರಾಗ ತಾಯಿ ತಂದೆ ಹಂಚ್ಕೊಂಡ್ರು. ತಾಯಿ ಸತ್ಲು, ತಂದೆ ಒಬ್ಬನೇ ಉಳ್ದ.
ಇವ ಎಂತಿದ್ನಂತ, ಇವರು ಸೊಸಿ ಮಗ 8 ದಿನ ಇಲ್ಲಿ ಉಣ್ಬೇಕತ್ತ, 8 ದಿನ ಅಲ್ಲಿ ಉಣ್ಬೇಕತ್ತ. ಮತ್ತು ಅಕಸ್ಮಾತ್ ಅವ್ರು ಊರಿಗೆ ಹೋದ್ರಂದ್ರೆ ಉಪವಾಸ ಕುಂದಿರ್ಬೇಕು. ನೋಡಿ ಹೆಂಗೆ ಆ ಪರಿಸ್ಥಿತಿ ನಮಗೂ ಬರ್ತದಂತ ಅರ್ಥ ಮಾಡ್ಕೊಂಡು ಬದುಕಿದೀವಿ ಅಂದ್ರೆ ನಮ್ಮ ಬದುಕು. ಆ ಪರಿಸ್ಥಿತಿ ನಮಗೆ ಬರ್ತದಂತ ತಿಳ್ಕೊಂಡಿವಿ ಅಂದ್ರೆ ಅದು ಬದುಕು. ಅದಕ್ಕೆ ಎಲ್ಲರೂ ಇಲ್ಲಿರ್ತಕ್ಕಂಥ ಸಂಸ್ಕಾರ ಯಾಕೆ ಹೇಳಿದರು ಅಂದರೆ, ವಿದ್ಯೆ ಭಾಳ ದೊಡ್ಡದು, ಕಲಿಸೋದು ಭಾಳ ದೊಡ್ಡದಲ್ಲ, ವಿನಯ ಕಲಿಸ್ಬೇಕು. ವಿದ್ಯೆ ಕಲಿಸೋದು ಭಾಳ ದೊಡ್ಡದಲ್ಲ, ಸದ್ಗುಣ ಕಲಿಸ್ಬೇಕು. ವಿದ್ಯೆ ಕಲಿಸೋದು ಭಾಳ ದೊಡ್ಡದಲ್ಲ, ಸಂಸ್ಕಾರ ಕಲಿಸ್ಬೇಕು. ಸಂಸ್ಕಾರ ಇದ್ದ ಮಗ ತಂದೆ ತಾಯಿ ನೋಡ್ತಾನೆ. ಸಂಸ್ಕಾರ ಇದ್ದ ಮಗ ಸಮಾಜದಾಗ ಭಾಳ ದೊಡ್ಡವಾಗ್ತಾನೆ. ಓದಿದವ್ರು ಎಷ್ಟು ದೇಶ ಹಾಳು ಮಾಡಿಲ್ಲ, ಓದಿದವ್ರು ಎಷ್ಟು ಊರು ಹಾಳು ಮಾಡಿಲ್ಲ, ಓದಿದವ್ರು ಎಷ್ಟು ಮಂದಿ ಮನೆ ಹಾಳು ಮಾಡಿಲ್ಲ. ಓದಲಾರದೆ ಇರತಕ್ಕಂಥ ಹೆಬ್ಬಟ್ಟಿನ ಮನುಷ್ಯ ತಂದೆ ತಾಯಿಯನ್ನು ನೋಡ್ತಾನೆ, ಪ್ರಾಣಿ ಪಕ್ಷಿಗಳನ್ನು ಬದುಕಿಸ್ತಾನೆ, ದುಡಿತಾನ, ಎಲ್ಲರನ್ನ ಪ್ರೀತಿಯಿಂದ ಕರೀತಾನ, ಮನೆಗೆ ಕರೆದು ಒಂದು ತುತ್ತು ಅನ್ನ ನೀರು ಕೊಡ್ತಾನೆ. ಅವ ದೊಡ್ಡವ. ಓದಿ ಎಲ್ಲೋ ಅಮೇರಿಕದಾಗ ಹೆಂಡ್ರು ಮಕ್ಕಳು ತೊಗೊಂಡು ಆರಾಮಿದ್ದು ತಂದೆ ತಾಯಿ ಸತ್ತಾರೋ ಹಾರ ಎಲ್ಲ ನಾವು ನೋಡೋ ಮಕ್ಕಳು ತೊಗೊಂಡು ಏನು ಮಾಡ್ತೀರಿ? ಆದರೆ ನಿಮ್ಮನ್ನು ನೋಡುವಂಥ ಮಕ್ಕಳು, ಎಲ್ಲರನ್ನ ಪ್ರೀತಿಸುವಂಥ ಮಕ್ಕಳು, ಎಲ್ಲರನ್ನ ತಂದೆ ತಾಯಿ ಹಿರಿಯರು ಅನ್ನುವಂಥ ಗೌರವದಿಂದ ಇರ್ತಕ್ಕಂಥ ಮಕ್ಕಳು ಇದ್ರೆ ಅಂದ್ರೆ ಆ ಮಕ್ಕಳನ್ನ ಸ್ವರೂಪದೊಳಗೆ ಇವತ್ತು ನೋಡು ನಮ್ಮ ಶರಣು ಗದ್ದಿಗೆಯವರು ಆ ರಕ್ತಗತ ಹೆಂಗದ ನೋಡಿ, ಶರಣರ ಮಂತಂದ ಆ ಭಾವನೆ ಹೆಂಗೆ ಬರ್ತದಂದ್ರೆ, ಒಂದು ಸಮಾಜ ಚಿಂತನೆ, ಒಂದು ಗೌರವ. ಇವತ್ತೊಂದು ಮಾತಂದ್ರೆ ಅವರು, ಯಪ್ಪ ನೀವು ಕೊಟ್ಟಿದ್ದನ್ನು ನಿಮಗೆ ಉಣಿಸೀವಿ. ಅದಕ್ಕೆ ಶರಣ ಅಂದ್ರೆ ಎದಕ್ಕಂತಾರ ಅಂತ ಕೇಳಿದ್ರೆ, ಶರಣ ಅಂದ್ರೆ ಯಾರು ಸಮರ್ಪಣೆ ಮಾಡ್ತಾರೆ ಅವ್ರು ಶರಣರು. ಶರಣರತ್ತ ಹೆಸರು ಇಟ್ಕೊಳ್ಳೋಣ ಶರಣರ ಆತಾರನು. ಶರಣ ಅಂದ್ರೆ ಏನು ಅರ್ಥ ಅದರ ಅರ್ಥ ಏನು ಅಂದ್ರೆ ಸಮರ್ಪಣೆ ಯಾರು ಮಾಡ್ತಾರೆ ಅವ್ರು ಶರಣರು. ಅದಕ್ಕೆ ಇವತ್ತು ರಂಗಲಿಂಗ ಮಹಾಶರಣರು ಭಾಳ ಸಾತ್ವಿಕರು. ಯಾರ್ಯಾರ ಒಂದು ಮಾತು ಹೆಚ್ಚು ಕಮ್ಮಿ ಅನ್ನೋರಲ್ಲ, ಸರಳವ ಅಂತ ಬದುಕನ್ನಿಟ್ಕೊಂಡು ಪ್ರಪಂಚದಾಗಿದ್ದು ಪಾರಮಾರ್ಥವನ್ನು ಗೆದ್ದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಮ್ಮ ತ್ರಿಶೂಲ ಶರಣರು ನಡೆಸ್ಕೊಂಡು ಬರ್ತಾರೆ. ನಮ್ಮ ಪ್ರಕಾಶ್ ಅವಾಗವಾಗ ಭಾಳ ಹೇಳ್ತಿರ್ತಾನೆ ಅವ್ರ ಮುತ್ತೆಯವ್ರದ್ದು. ನಮ್ಮ ಮುತ್ತೇನ ಇರೋದ್ರಿಂದೇ ನಾ ಇಷ್ಟೆಲ್ಲ ದೊಡ್ಡವಾದೆ ನಾನು. ಇವತ್ತು ಜಿಲ್ಲಾ ಮಟ್ಟದಾಗೆಲ್ಲ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಾರ. ನಮ್ಮ ಮುತ್ತೆಯರ ಮಾರ್ಗದರ್ಶನ ಇರಲಿಲ್ಲ ಅಂದ್ರೆ ನಾನು ಒಬ್ಬ ಏನೋ ಆತಿದ್ದೆ, ಊರಾಗ ಒಬ್ಬ ಉಡಾಳ್ನಾಗರ ಆತಿದ್ದೆ, ಇಲ್ಲೊಬ್ಬ ಸಣ್ಣ ಮನುಷ್ಯರ ಆತಿದ್ದೆ, ಏನೋ ಒಂದು ರೀತಿ ಆತಿದ್ದೆ. ವಿದ್ಯಾ ಕಲಿತು ಇಷ್ಟೆಲ್ಲ ಒಂದು ದೊಡ್ಡ ಮನುಷ್ಯ ಆಗ್ಲಿಕ್ಕೆ ನಮಗೆ ಕಡ್ಕೊಳ್ಳೋ ಮಡಿವಾಳಪ್ಪನವರ ಅನುಭವದ ಪದಗಳು ಮಾರ್ಗದರ್ಶನ, ನಮ್ಮ ರಂಗಲಿಂಗ ಮುತ್ತಿಯವರದು ಮಾರ್ಗದರ್ಶನದಿಂದ ನಾವು ಇಷ್ಟೆಲ್ಲ ದೊಡ್ಡವಾಗಿನಿ ಅನ್ನುವಂಥ ಮಾತು ಭಾಳ ಚಂದ ಹೇಳ್ಕೊಂಬಂದರು. ಇವರೆಲ್ಲ ಬಂಧು ಬಳಗಕ್ಕಿಂತಲೂ ಅತಿ ಪ್ರೀತಿಯಿಂದ ಕಾಣ್ತಕ್ಕಂಥ ನಮ್ಮ ಪ್ರಕಾಶ್ ಅವರು ಇವತ್ತು ಅನೇಕ ಎಲ್ಲ ಹಿರಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನಗೊಂಡಿದ್ದಾರೆ. ಮತ್ತು ಇವತ್ತೆಲ್ಲ ಇಷ್ಟು ಮಂದಿಗೆ ಸನ್ಮಾನ ಯಾಕೆ ಮಾಡಿದರು ಅಂತ ಕೇಳಿದ್ರೆ, ಅವರೆಲ್ಲ ಸಮಾಜ ಸೇವೆ ಮಾಡ್ಯಾರ, ಸಂಗೀತ ಸೇವೆ ಮಾಡ್ಯಾರ, ತಮ್ಮ ಸಂಸಾರವನ್ನು ಬದಿಗೊತ್ತಿ ಅನೇಕ ವಿಚಾರದೊಳಗೆ ಪಾಲ್ಗೊಂಡಾರ. ಅನೇಕ ರೀತಿಯಿಂದ ಒಂದೊಂದು ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ. ಅದನ್ನೆಲ್ಲ ಅವರು ಸಮರ್ಪಣೆ ಮಾಡ್ಯಾರ ಸಮಾಜಕ್ಕಂತ ಅವರಿಗೆ ಗುರುತಿಸಿ ಇಲ್ಲೆಲ್ಲ ಸನ್ಮಾನ ಮಾಡಿ ಅವರಿಗೆ ಪುಷ್ಪಾರ್ಪಣೆ ಮಾಡಿ ಎಲ್ಲರಿಗೆ ಗೌರವಿಸುವಂಥ ಕಾರ್ಯವನ್ನು ಇವತ್ತು ನಮ್ಮ ತ್ರಿಶೂಲ ಶರಣರು ಮಾಡಿದ್ದಾರೆ. ಇದೇ ರೀತಿಯಾಗಿ ಇದು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಕಾರ್ಯಕ್ರಮ. ಇವತ್ತು ನಾವು ಬರುವಂಥ ಸ್ಥಿತಿ ಇದಿರಲಿಲ್ಲ, ನಮ್ಮ ಹಳ್ಳ ತುಂಬಿ ಬಂದುಬಿಟ್ಟಿತ್ತು. ಮುಂಜಾನೆ ಭಾರತನ ನಮ್ಮ ದಾರಿ ಬಿಡಲಿಲ್ಲ. ನಮ್ಮ ಮಡಿವಾಳಪ್ಪಗಂದೆ ನಾಳೆ ಮುಡುಬುಳಕ್ಕೆ ಹೋಗಪ್ಪ ರಂಗಲಿಂಗ ಮುತ್ತೆ ಬೈತಾನೆ ನಮಗೆ, ಹ್ಯಾಂಗೆ ಮಾಡ್ತೀವಿ ಅಂತ ಕೇಳಿದೆ ನಾನು. ಮತ್ತು ಇಲ್ಲ ತ್ರಿಶೂಲ ಶರಣರು ಯಾಕೋ ಮುತ್ತೆಯವ್ರು ಬರಲಿಲ್ಲಪ್ಪ, ನಮ್ಗೆ ಬೇಕತ್ತೆ ಬರಲಿಲ್ಲ ಅಂತ ತಿಳ್ಕೊಳ್ಳಿ ಏನಾರಲ್ಲಿ. ನಾ ಅಂದೆ ಅದು ಹಳ್ಳ ಸರಕಿನ ಇಳಿದು ಬಿಡ್ತು. ಪೊಲೀಸರು ಬಂದು ನಿಂತುಬಿಟ್ಟಿದ್ರು, ಯಾರಿಗೆ ಬಿಡಲಾಗಿದ್ರು ಪೊಲೀಸರು ಬಂದು. ಹಾಗೆ ಸಣ್ಣಗೆ ಹಳ್ಳ ತುಂಬಿದ ಒಂದು ಬ್ರಿಡ್ಜಿನ ಮ್ಯಾಲೆ 10 ಫುಟ್ ನೀರಿದ್ದು ಅವೆಲ್ಲ ಇಳಿದು ನಮಗೆ ಖಾಲಿ ಮಾಡಿ ಕೊಡ್ತು. ನಾವು ಸಾಯಂಕಾಲ ಪೂಜೆ ಮುಗಿಸ್ಕೊಂಡು